ಎಲ್ಲರಿಗೂ ನಮಸ್ಕಾರ. ಜೂನ್ 24ನೇ ತಾರೀಕು ಬಟುಕ ಭೈರವ ಜಯಂತಿ ಇದೆ. ಈ ಒಂದು ದಿವಸ ನಮಗೆ ನಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಕೆಲವೊಂದು ನಕಾರಾತ್ಮಕ ಶಕ್ತಿ ಮತ್ತು ಕೆಲವೊಂದು ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಳ್ಳೋದು ಹೇಗೆ, ಈ ಜಯಂತಿ ದಿವಸ ಯಾವೆಲ್ಲ ಕೆಲಸ ಮಾಡಿದರೆ ನಮಗೆ ಶುಭದಾಯಕವಾಗಲಿದೆ, ನಮ್ಮ ನಿಂತ ಕೆಲಸ ಎಲ್ಲ ಆಗಲಿದೆ, ಮತ್ತು ನಾವು ಯಾವ ಥರ ಪೂಜೆ ಮಾಡಬೇಕು, ಯಾವ ಥರ ಮಂತ್ರ ಹೇಳಬೇಕು, ಯಾವ ವಿಧಾನದಲ್ಲಿ ಹೋಗಿದರೆ ನಮ್ಮ ಸಂಪೂರ್ಣ ಎಷ್ಟೋ ವರ್ಷಗಳ ನಿಂತಿದ್ದ ಕೆಲಸಗಳನ್ನು ಸಂಪೂರ್ಣವಾಗಿ ಪರಿಹಾರ ಆಗ್ತಕ್ಕಂಥದ್ದಿದೆ ಅನ್ನೋದು ತಿಳಿಸಿಕೊಡ್ತೇನೆ ಬನ್ನಿ. ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಓಂ ಬಟುಕ ಭೈರವಾಯ ನಮಃ ಅಂತ ಕಮೆಂಟ್ ಮೂಲಕ ತಿಳಿಸಿ, ಇಲ್ಲಾಂದರೆ ಓಂ ಕಾಲ ಭೈರವಾಯ ನಮಃ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು 24ನೇ ಶುಕ್ಲ ಪಕ್ಷದ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷ 24ನೇ ತಾರೀಕು ದಿನ ಬಟುಕ ಭೈರವ ಜಯಂತಿ ಇದೆ. ಈ ಬಟುಕ ಭೈರವನ ಜನನನೇ ಒಂದು ಪವಾಡವಾಗಿರೋದ್ರಿಂದ ಈ ಒಂದು ಜಯಂತ್ಯೋತ್ಸವ ದಿನದಂದು ನೀವು ಈ ಕೆಲವೊಂದಿಷ್ಟು ಪೂಜೆ ವಿಧಾನಗಳು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ನಿಂತಿರ್ತಕ್ಕಂಥ ಕೆಲಸ, ನಿಂತಿರ್ತಕ್ಕಂಥ ಕಾರ್ಯ, ವಿಶೇಷವಾಗಿ ಯಾವುದಪ್ಪ ಅಂದರೆ ಕೋರ್ಟ್ ಕೇಸ್ ವಿಚಾರ ಆಗಿರ್ಬೋದು, ಜಮೀನಿಗೆ ಸಂಬಂಧಪಟ್ಟಂಥ ವಿಚಾರಗಳಾಗಿರ್ಬೋದು, ಮತ್ತು ನಿಮಗೆ ಯಾವುದೇ ಥರದ ಶತ್ರುಗಳಿಂದ ಉಂಟಾಗುವ ಬಾಧೆಗಳಾಗಿರ್ಬೋದು, ಶತ್ರುಗಳಿಂದ ಉಂಟಾಗುವಂಥ ಸಮಸ್ಯೆಗಳಾಗಿರ್ಬೋದು, ಅದಕ್ಕೆ ಸಂಪೂರ್ಣ ಪರಿಹಾರ ಅನ್ನೋದು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ಬನ್ನಿ. 24ನೇ ತಾರೀಕು ನೀವು ಕೆಂಪು ಬಣ್ಣ ಅಥವಾ ಕಿತ್ತಾಳೆ ಬಣ್ಣದ ಬಟ್ಟೆಗಳನ್ನು ಧರಿಸಿ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಒಂದು ಭೈರವ ಅಥವಾ ಭೈರವನ ದೇವಸ್ಥಾನಕ್ಕಾಗಿರ್ಬೋದು, ಅಥವಾ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗಿಲ್ಲ ಅಂದರೆ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಯಾವುದಾದರೂ ಒಂದು ದೇವಸ್ಥಾನಕ್ಕೆ ಹೋಗಿ ಶ್ರೀ ಬಟುಕ ಭೈರವನ ಹೆಸರಿಂದ ಶುದ್ಧ ತುಪ್ಪದ ದೀಪ ಹಚ್ತಕ್ಕಂಥದ್ದು ಅಥವಾ ಸಾಸಿವೆ ಎಣ್ಣೆಯ ದೀಪ ಹಚ್ತಕ್ಕಂಥದ್ದು. ಬಟುಕ ದೇವರಿಗೆ ವಿಶೇಷವಾಗಿ ನೈವೇದ್ಯ ಎಂದರೆ ನೋಡಿ, ವಿಶೇಷವಾಗಿ ಕೆಂಪು ಬಣ್ಣ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು. ಕೆಂಪು ಸಿಂಧೂರ ಅರ್ಪಣೆ ಮಾಡ್ತಕ್ಕಂಥದ್ದು ಮತ್ತು ಕೆಂಪು ಬಣ್ಣದ ಹೂಗಳನ್ನು ಅರ್ಪಣೆ ಮಾಡ್ತಕ್ಕಂಥದ್ದು. ಭೈರವನ ವಾಹನ ಅಂದರೆ ಶ್ವಾನ, ನಾಯಿ. ಕಪ್ಪು ಶ್ವಾನನಿಗೆ ಅಥವಾ ಕರಿ ನಾಯಿಗೆ ನಾವು 24ನೇ ತಾರೀಕು ಬುಧವಾರ ಬರುತ್ತೆ, ವಿಶೇಷವಾಗಿ ಬುಧವಾರ ಬರುತ್ತೆ, ಅಂಥವರು ಹಾಲು ಅಥವಾ ನಾಯಿಗೆ ರೊಟ್ಟಿ ಈ ಥರ ಏನಾದರೂ ನಾವು ಕೊಡೋದ್ರ ಮೂಲಕ ಭೈರವನ ವಾಹನ ಆಗಿರೋದ್ರಿಂದ ಅದರಿಂದನೂ ನಮ್ಮ ಕರ್ಮಗಳನ್ನು ಕಡಿಬೋದು. ಮತ್ತು ವಿಶೇಷವಾಗಿ ಏನಪ್ಪ ಅಂದರೆ ರಾಹುಕೇತು ದೋಷಗಳನ್ನು ಕೂಡ ಸಂಪೂರ್ಣವಾಗಿ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಈ ಭೈರವನ ಜಯಂತಿ ದಿವಸ ಕೆಲವೊಂದು ಭೈರವನ ಆರಾಧನೆ ಮತ್ತು ಕೆಲವೊಂದು ಭೈರವನ ಮಂತ್ರಗಳನ್ನು ನಾನು ಇಲ್ಲಿ ಕೆಳಗಡೆ ಕೊಟ್ಟಿರ್ತೀನಿ. ಅದನ್ನು 108 ಬಾರಿ ನೀವು ಪಠಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ನಿಂತಿರ್ತಕ್ಕಂಥ ಕೆಲಸ, ನಿಂತಿರ್ತಕ್ಕಂಥ ಕಾರ್ಯಗಳು ಎಲ್ಲ ರೀತಿಯಿಂದ ಸಂಪೂರ್ಣವಾಗಿ ನಿಮಗೆ ಏಳಿಗೆಯನ್ನು ತಂದುಕೊಡುತ್ತೆ. ನಿಮಗೆ ಯಾವುದೇ ಥರದ ಕೋರ್ಟ್ ಕೇಸ್ ವಿಚಾರದಲ್ಲಿ ಆಗಿರ್ಬೋದು, ಮತ್ತು ನಿಮ್ಮ ಜಮೀನಿಗೆ ಸಂಬಂಧಪಟ್ಟಂಥ ವಿಚಾರಗಳಾಗಿದ್ದು, ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ಕೆಲಸ ತಡೆಗಟ್ಟಿದೆ, ಆಗ್ತಾ ಇಲ್ಲ, ನಿಂತಿರುವಂಥ ಕೆಲಸಗಳನ್ನು ಕೂಡ ಸಂಪೂರ್ಣವಾಗಿ ಈ 24ನೇ ತಾರೀಕು ನಂತರ ನೀವು ಯಾವುದೇ ಕೆಲಸ ಈ ಒಂದು ಸಣ್ಣ ಕ್ರಮಬದ್ಧವಾಗಿ ಮಾಡಿ, ಇದೊಂದು ಪೂಜೆ ಸಣ್ಣ ಕ್ರಮಬದ್ಧವಾಗಿ ಮಾಡಿದ್ದೇ ಆದರೆ ನಿಮ್ಮ ನಿಂತಿರುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ರೀತಿಯಿಂದ ಮುಂದೆ ಹೋಗ್ತಕ್ಕಂಥದ್ದಿದೆ. ನೀವು ಯಾವುದೇ ತರಹದ ಸಮಸ್ಯೆಗಳಲ್ಲಿ ಸಿಗಾಕೊಂಡಿದ್ರಿ, ತೊಂದರೆ ತಾಪತ್ರೆಗಳಲ್ಲಿ ಸಿಗಾಕೊಂಡಿದ್ದು ಅಂದರೆ 24ನೇ ತಾರೀಕು ನಿಮ್ಮ ಹತ್ರ ಈ ವಿಡಿಯೋ ಬಂದಿತ್ತು ಅಂದರೆ ಅವತ್ತಿನ ದಿವಸ ನಮಗೆ ಫೋನ್ ಮಾಡಿ ನಮ್ಮ ಕಡೆಯಿಂದ ಕೆಲವೊಂದು ಮಂತ್ರ ದೀಕ್ಷೆ ಮತ್ತು ಕೆಲವೊಂದು ಮಂತ್ರಗಳನ್ನು ಹೇಳ್ಕೊಡ್ತೀವಿ. ಆ ಥರ ಮಂತ್ರ ನಿಮಗೆ ಏನೂ ಮಾಡೋಕ್ಕಾಗಿಲ್ಲ ಅಂದರೆ ಕೆಲವೊಂದು ಮಂತ್ರಗಳನ್ನು 108 ಬಾರಿ ಪಠನೆ ಮಾಡಿದ್ದೇ ಆದರೆ ನಿಮ್ಮ ಸರ್ವ ಸಮಸ್ಯೆಗಳನ್ನು ಅನ್ನೋದು ದೂರ ಆಗ್ತಕ್ಕಂಥದ್ದಿದೆ. ವಿಶೇಷವಾಗಿ ಶತ್ರು ಸಂಹಾರ ಮತ್ತು ಕೋರ್ಟ್ ಕೇಸು, ಜಮೀನಿಗೆ ಸಂಬಂಧಪಟ್ಟಂತೆ, ಮತ್ತು ಯಾವುದೇ ತರಹದ ಒಂದು ಗ್ರಹಗಳ ದೋಷ ಆಗಿರ್ಬೋದು, ಈ ಥರ ಎಲ್ಲ ದೋಷಗಳಿಗೆ ಮತ್ತು ಪ್ರೀತಿ ಪ್ರೇಮ ವಿಚಾರವಾಗಿ ಎಲ್ಲ ಕೂಡ ಸಂಪೂರ್ಣವಾಗಿ, ಯಾಕೆಂದರೆ ಬಟುಕ ಭೈರವನ ಒಂದು ಜನನ ಆಗಿದ್ದೇ ಒಂದು ದುಷ್ಟ ಸಂಹಾರಕ್ಕಾಗಿ. ಅದರ ಬಗ್ಗೆ ಸಂಪೂರ್ಣವಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ಇದೇ ರೀತಿಯ ಹೆಚ್ಚಿನ ಮಾಹಿತಿಯಾಗಿ ಈ ಕೆಳಗಡೆ ಕಾಣುತ್ತಿರುವ ನಂಬರನ್ನು ಕರೆ ಮಾಡಬಹುದು. ನಮಸ್ಕಾರ.